ಇನ್ನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮೇಲ್ಮೈ ನಾಯಕದ ಮಟ್ಟಿಗಾದ್ರೂ ಕೂಡ ಮೇಲ್ಮೈ ನಾಯಕರ ಜೊತೆ ಆಗಿದ್ರೆ ಲೋಕಲ್ ಲೀಡರ್ಸ್ಗಳಲ್ಲಿ ಇನ್ನೂ ಕೂಡ ಆದಂಗಿಲ್ಲ. ಅದರ ನಡುವೆ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸ್ತಾ ಇರೋ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಮನವೊಲಿಸೋಕೆ ಕಡೆಯ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅಂದ್ರೆ ಅದಕ್ಕೆ ಇವತ್ತು ಸಮನ್ವಯ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಎರಡೂ ಪಕ್ಷದ ಪ್ರಮುಖ ನಾಯಕರು ಭಾಗವಹಿಸುತ್ತಾರೆ. ಸಭೆ ಬಳಿಕ ಪ್ರೀತಮ್ ಗೌಡ ವಿರೋಧ ಶಮನವಾಗುವ ಸಾಧ್ಯತೆ ಇದೆ ಅಂತ ನಂಬಿಕೆ ಅವರಲ್ಲಿ. ಈ ಬಗ್ಗೆ ಜೆಡಿಎಸ್ ಪಾಳ್ಯದಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ಓಕೆ, ಇದೀಗ ಅದನ್ನೇ ಹೇಳಿದ್ದು, ಮೇಲ್ಮೈ ನಾಯಕರ ಮಟ್ಟಿಗೆ ರಾಜ್ಯದಲ್ಲಿ ಮೈತ್ರಿ ಕಾಣಿಸ್ತಾ ಇದೆ. ಬಟ್ ಹಲವು ಕಡೆ ಈ ರೀತಿಯ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ, ಲೋಕಲ್ ಲೀಡರ್ಸ್ಗಳಲ್ಲಿ ಅಸಮಾಧಾನ, ಬಂಡಾಯ, ಈ ರೀತಿಯ ಮನಸ್ಸುಗಳಿದೆ. ಹೀಗಿರೋ ಇಂತಹ ವಿಚಾರದಲ್ಲಿ ಹಾಸನ ಕ್ಷೇತ್ರ ಕೂಡ ಒಂದು. ಅದರಲ್ಲಿ ಹಾಸನ ವಿಧಾನಸಭಾ ಚುನಾವಣೆ ಅಂತ ನೋಡಿದಾಗ ಸ್ವರೂಪ್ ವರ್ಸಸ್ ಪ್ರೀತಮ್ ಗೌಡ ಅನ್ನುವ ಒಂದು ಟಫ್ ಕಾಂಪಿಟೇಷನ್ ಇತ್ತು. ಪ್ರೀತಮ್ ಗೌಡರು ಸೋತ್ರು, ಸ್ವರೂಪ್ ಗೆದ್ರು. ಆವತ್ತಿನಿಂದ ಶುರುವಾದ ಜಿದ್ದು ಬಿಜೆಪಿ ವರ್ಸಸ್ ಜೆಡಿಎಸ್ ಅನ್ನುವಂಥದ್ದು ಇನ್ನೂ ಕೂಡ ಅಲ್ಲಿ ಕಡಿಮೆ ಆಗಿಲ್ಲ. ಬಟ್ ಇಲ್ಲಿ ಕಾರಣಾಂತರಗಳಿಂದ, ರಾಜಕೀಯ ಬೆಳವಣಿಗೆಗಳಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗ್ಬಿಟ್ಟಿದೆ. ಒಳ ತಳಮಟ್ಟದ ಕಾರ್ಯಕರ್ತರನ್ನ ಜೆಲ್ ಮಾಡೋಕೆ ಬಿಜೆಪಿ ಹಲವು ಕಡೆ ವಿಫಲವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯ ನಡುವೆ ಉದಾಹರಣೆಯಾಗಿ ನಾವು ಹಾಸನವನ್ನ ನೋಡ್ಬೋದು. ಬಟ್ ಇವತ್ತೇನೋ ಸಮನ್ವಯ ಸಮಿತಿಯ ಸಭೆ ಅಂತ ಕರೆದಿದ್ದಾರಂತೆ. ಅಂದ್ರೆ ಇಲ್ಲಿ ಎಲ್ಲರನ್ನು ಒಟ್ಟಾಗಿ ಅಥವಾ ಒಗ್ಗೂಡಿಸ್ಕೊಂಡು ಹೋಗುವಂತಹ ಸಭೆ ಇದು. ಅದಕ್ಕೆ ಪ್ರೀತಮ್ ಗೌಡರು ಇಲ್ಲಿ ತನಕ ಬಗ್ದಲೇ ಇದ್ದವರು ಇವತ್ತಿನ ಒಂದು ಸಭೆಯಲ್ಲಿ ಬಗ್ತಾರ ಗೊತ್ತಿಲ್ಲ. ಮುಂದಿನ ನಿರ್ಧಾರ ಏನು ಅಂತಾರೆ ಅಥವಾ ಅಂದ್ರೆ ಈಗ ಬಂಡಾಯ ಎದ್ದು ಬಿಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಸನದಲ್ಲಿ ಅಂತ ಪರಿಸ್ಥಿತಿ ಏನು ಮೇಲ್ನೋಟ ಕಷ್ಟವಾಗಿ ಕಂಡು ಬರ್ತಾ ಇಲ್ಲ. ಬಂಡಾಯ ಎದ್ದು ಬಿಡ್ತಾರೆ, ಇನ್ನೊಬ್ರು ಕಂಟೆಸ್ಟ್ ಮಾಡ್ತಾರೆ ಅಂತ. ಬಟ್ ನಾವು ಜೆಡಿಎಸ್ ಸಪೋರ್ಟ್ ಮಾಡಲ್ಲ ಅಂತ ಹೋಗ್ಬಿಟ್ರೆ ಒಳ್ಳೆಟ್ಟು ಆತಂಕ ಜೆಡಿಎಸ್ಗೆ ಕಾದಂಗೆ ಅಂದ್ರೆ ಕಾಡ್ತಾ ಇದೆ ಅಂತ ಕಾಣುತ್ತೆ. ವಿಲ್ಸಿ ಇವತ್ತು ಸಮನ್ವಯ ಸಮಿತಿಯ ಸಭೆಯ ನಂತರ ಏನಾಗತ್ತೆ ಅಂತ. ಹಾಗೆ ನೋಡೋದಾದ್ರೆ ಮೊನ್ನೆ ಅವರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು ಪ್ರಜ್ವಲ್ ಅವರು. ಬಟ್ ಅಂದ್ರೆ ಅವತ್ತು ನಾಮಕಾವಸ್ಥೆಗೆ ಸಲ್ಲಿಸಿದ್ರು, ಇವತ್ತು ನಿನ್ನೆ ಹೋಗಿ ಕೊಟ್ಟು ಬಂದಿದ್ದಾರೆ.